ಕೆಲವರು ಹುಟ್ಟುವಾಗಲೇ ಚಿನ್ನದ ಚಮಚ ಹಿಡಿದು ಹುಟ್ಟುತ್ತಾರೆ. ಅವರಿಗೆ ತಂದೆ ಕಟ್ಟಿದ ಸಾಮ್ರಾಜ್ಯ ಇರುತ್ತೆ, ಹಾದಿ ಸುಗಮವಾಗಿರುತ್ತೆ. ಆದರೆ ಈ ಸೆಲ್ಫ್ ಮೇಡ್ ಅನ್ನೋ ಬಿರುದು ಇದೆಯಲ್ಲ, ಅದು ಜಗತ್ತಿನ ಅತಿ ಕಷ್ಟದ ಪದವಿ. ಯಾಕಂದ್ರೆ ಇದನ್ನ ಯಾರು ನಿಮಗೆ ಉಡುಗೊರೆಯಾಗಿ ಕೊಡಲ್ಲ. ನಿಮ್ಮ ಹಿಂದೆ ಆಸ್ತಿ ಇಲ್ಲದಿದ್ದಾಗ, ನಿಮ್ಮನ್ನು ಬೆಳೆಸಲು ಯಾರೂ ಇಲ್ಲದಿದ್ದಾಗ ನೀವೇ ನಿಮ್ಮ ಹಾದಿಯನ್ನು ಕೆತ್ತಿಕೊಳ್ಳಬೇಕು. ಇಲ್ಲಿ ಪ್ರತಿ ಹೆಜ್ಜೆಯೂ ಒಂದು ಹೋರಾಟ, ಪ್ರತಿ ತಪ್ಪು ಒಂದು ಪಾಠ. ಯು ಆರ್ ನಾಟ್ ಜಸ್ಟ್ ಬಿಲ್ಡಿಂಗ್ ಎ ಬಿಸ್ನೆಸ್, ಯು ಆರ್ ಬಿಲ್ಡಿಂಗ್ ಎ ಪರ್ಸನ್. ಸೆಲ್ಫ್ ಮೇಡ್ ಆಗೋದರ ಅತಿ ದೊಡ್ಡ ಬೆಲೆ ಏನು ಗೊತ್ತಾ? ಒಂಟಿತನ. ನೀವು ಸೋತಾಗ ನಿಮ್ಮನ್ನು ಎತ್ತಲು ಯಾರೂ ಇರಲ್ಲ, ಹಸಿವಾದಾಗ ಅನ್ನ ನೀಡಲು ಯಾರೂ ಬರಲ್ಲ. ಜಗತ್ತು ನಿಮ್ಮನ್ನು ನೋಡಿ ನಗತ್ತೆ, ಇವನ ಕೈಲಿ ಏನು ಸಾಧ್ಯ ಅಂತ ಹೀಯಾಳಿಸುತ್ತೆ. ಆದರೆ ಆ ಕತ್ತಲೆಯಲ್ಲಿ ನೀವು ಕಲಿತ ಪಾಠಗಳು ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಸಿಗಲ್ಲ. ಬೇರೆಯವರಿಗೆ ಬ್ಯಾಂಕ್ ಲೋನ್ ಸಿಕ್ಕರೆ ನಿಮಗೆ ಸಿಗೋದು ಕೇವಲ ಅವಮಾನ ಮಾತ್ರ. ಆ ಅವಮಾನವನ್ನೇ ಇಂಧನವಾಗಿ ಮಾಡಿಕೊಂಡು ಮುಂದೆ ಸಾಗೋದು ಇದೆಯಲ್ಲ, ಅದೇ ಅಸಲಿ ಶಕ್ತಿ. ಸೆಲ್ಫ್ ಮೇಡ್ ವ್ಯಕ್ತಿ ತನ್ನ ಪ್ರತಿ ಹನಿ ರಕ್ತ ಮತ್ತು ಬೆವರಿನಿಂದ ತನ್ನ ಸಿಂಹಾಸನವನ್ನು ಕೆತ್ತುತ್ತಿರುತ್ತಾನೆ. ಅವನಿಗೆ ಗೊತ್ತು ಹಣದ ಬೆಲೆ ಏನು ಅಂತ, ಅವನಿಗೆ ಗೊತ್ತು ಹಸಿವಿನ ನೋವು ಏನು ಅಂತ. ಅದಕ್ಕೆ ಅವನು ಯಾವತ್ತೂ ಅಹಂಕಾರ ಪಡಲ್ಲ, ಬದಲಾಗಿ ಅಚಲವಾಗಿ ಇರ್ತಾನೆ. ಬೇರೆಯವರು ನೀಡಿದ ಸಾಮ್ರಾಜ್ಯದಲ್ಲಿ ನೀವು ಕೇವಲ ವಾರಸುದಾರ, ಆದರೆ ನೀವೇ ಕಟ್ಟಿದ ಸಾಮ್ರಾಜ್ಯದಲ್ಲಿ ನೀವು ಮಹಾರಾಜರು. ಆ ಬಿರುದಿಗೆ ಬೆವರಿನ ವಾಸನೆ ಇರುತ್ತೆ, ಹೋರಾಟದ ಕತೆ ಇರುತ್ತೆ. ಯಾವಾಗ ನೀವು ಶೂನ್ಯದಿಂದ ಮೇಲೆ ಬರ್ತಿರೋ, ನಿಮ್ಮನ್ನು ಯಾರೂ ಕೆಳಕ್ಕೆ ತಳ್ಳಲು ಸಾಧ್ಯವಿಲ್ಲ. ಯಾಕೆಂದರೆ ನೀವು ಕೆಳಗಿನಿಂದ ಮೇಲೆ ಬಂದವರು. ಕೆಳಗೆ ಬೀಳುವುದು ಅಂದರೆ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತು. ನೀವು ಯಾವುದಕ್ಕೂ ಹೆದರಲ್ಲ. ಇವತ್ತು ಜನ ನಿಮ್ಮನ್ನು ನೋಡಿ ಅದೃಷ್ಟವಂತ ಅನ್ನಬಹುದು, ಆದರೆ ಆ ಅದೃಷ್ಟದ ಹಿಂದೆ ನೀವು ಕಳೆದ 100 ನಿದ್ರೆಯಿಲ್ಲದ ರಾತ್ರಿಗಳು ನಿಮಗೆ ಮಾತ್ರ ಗೊತ್ತು. ಸೆಲ್ಫ್ ಮೇಡ್ ಎಂಬುದು ಕೇವಲ ಒಂದು ಪದವಲ್ಲ, ಅದು ನಿಮ್ಮ ಚರಿತ್ರೆ. ನಿಮ್ಮ ಬಿರುದನ್ನು ಗೌರವದಿಂದ ಧರಿಸಿ. ಶೂನ್ಯದಿಂದ ಆರಂಭಿಸಲು ಹೆದರಬೇಡಿ. ಶಿಖರ ತಲುಪಿದ ಮೇಲೆ ಆ ಕಿರೀಟದ ತೂಕ ನಿಮಗೆ ಅರ್ಥವಾಗುತ್ತೆ. ಮತ್ತೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ.